ಆಕೆಗೆ ಮದುವೆಯಾಗಿ 5-6 ವರ್ಷವಾಗಿತ್ತು. ಗಂಡ ಮನೆ ಸಂಸಾರ ಅಂತ ನೆಮ್ಮದಿಯ ಬದುಕು ಕಟ್ಕೊಂಡಿದ್ಲು. ಊರ ಜಾತ್ರೆಯಲ್ಲಿ ಮೋಡಿ ಮಾಡಿದ ಹುಡುಗ ಆಂಟಿಯ ತಲೆ ಕೆಡಿಸಿದ್ದ. ಪ್ರಾಯದ ಹುಡುಗನ ಹಿಂದೆ ಬಿದ್ದವಳು ಈಗ ಬೀದಿ ಹೆಣವಾಗಿದ್ದಾಳೆ. ಈಕೆ ಹೆಸರು ಹರಿಣಿ ಅಂತ. ಹೆಸರಿಗೆ ತಕ್ಕಂತೆ ಸ್ಫುರದ್ರೂಪಿ ಚಲುವೆ. ಮದ್ವೆ ಆಗಿ ಮಕ್ಕಳಿದ್ರು ಬಳುಕೋ ಬಳ್ಳಿ ಅಂತಿದ್ಲು. ಸೀರೆ ಉಟ್ರೆ ಅಪ್ಪಟ ದೇಸಿ ನಾರಿ, ಅದೇ ವೆಸ್ಟರ್ನ್ ನಲ್ಲಿ ಮದವೇರಿದ ಮದನಾರಿ. ಅಂದಕ್ಕೂ ಈಕೆಗೂ ಹುಟ್ಟಿನಿಂದಲೇ ನಂಟು. ಹೀಗಾಗಿನೇ ಈಕೆಯ ಚೆಲುವಿಗೆ ಮಾರು ಹೋಗದವರಿರಲಿಲ್ಲ. ಆದ್ರೀಗ ಅದೇ ಅಂದ ಆಕೆ ಬಾಳಿಗೆ ಮುಳುವಾಗಿ ಹೋಗಿದೆ. ಗಂಡ ಮಕ್ಕಳು ಮನೆ ಸಂಸಾರ ಅಂತಿರಬೇಕಾದವಳು ಪ್ರಾಯದ ಹುಡುಗನ ಹಿಂದೆ ಬಿದ್ದು ದುರಂತ ಅಂತ್ಯವನ್ನ ಕಂಡಿದ್ದಾಳೆ. ನನಗೆ ಸಿಗದ ಸುರಸುಂದರಿ ಇನ್ಯಾರಿಗೂ ಸಿಗಬಾರದು ಅಂತ ಹುಚ್ಚಾಟಕ್ಕೆ ಬಿದ್ದ ಪಾಗಲ್ ಪ್ರೇಮಿ ಆಂಟಿಯ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ. ಬೋಯೋ ರೂಮ್ಗೆ ಕರೆಸಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ಹೊರಳಾಡಿದವ ಸುಂದರಿಯ ರುಂಡ ಚೆಂಡಾಡಿ ಹೋಗಿದ್ದಾನೆ. ಬೆಂಗಳೂರಿನಲ್ಲಿ ಟೆಕ್ಕಿ ಯಶಸ್ನಿಂದ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಜೊತೆಗೆ ಕೊಲೆ ಮಾಡಿರುವಂಥ ಘಟನೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ಈಗಾಗಲೇ ನೀವು ವಿಜುವಲ್ಸಲ್ಲಿ ನೋಡ್ತಾ ಇದ್ರೆ ಇದೇ ಬಿಲ್ಡಿಂಗ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಕೆಂಗೇರಿ ಜಾತ್ರೆಯಲ್ಲಿ ಪರಿಚಯವಾಗಿದ್ದ ಕಿಲ್ಲರ್ ಪ್ರೇಮಿ. ಕಣ್ಣಲ್ಲೇ ಆಗಿತ್ತು ಲವ್. ಆಂಟಿ ಕೊಟ್ಟಿದ್ಲು ಗ್ರೀನ್ ಸಿಗ್ನಲ್. ಹರಿಣಿ ಆಂಟಿಗಿನ್ನು ಜಸ್ಟ್ 36 ವಯಸ್ಸು ಅನ್ನೋದು ಈಕೆ ಪಾಲಿಗೆ ಜಸ್ಟ್ ನಂಬರ್ ಆಗಿತ್ತು. ಏಕೆ ಅಂದಕ್ಕೆ ಸೋಲದವರೇ ಇಲ್ಲ ಬಿಡಿ. ಹೀಗಾಗಿನೇ ಏನೋ ಪ್ರಾಯದ ಹುಡುಗ ಕಣ್ಣಲ್ಲೇ ಕುಂಟೆ ಬಿಲ್ಲೆ ಆಡಿದ್ದ. ಈ ಆಂಟಿಯದ್ದು ತಪ್ಪು ಅಥವಾ ವಯಸ್ಸಿನ ತಪ್ಪು ಗೊತ್ತಿಲ್ಲ. ಆದರೆ 25 ವರ್ಷದ ಎಳೆ ಹುಡುಗ ಹಿಂದೆ ಬೀಳ್ತಾ ಇದ್ದಂತೆ ಪ್ರಪಂಚವನ್ನೇ ಮರ್ತಿದ್ಲು. ಮನೆ ಸಂಸಾರ ಅನ್ನೋದನ್ನ ಪಕ್ಕಕ್ಕಿಟ್ಟು ಪ್ರಿಯಕರ್ನ ಜೊತೆ ರೌಂಡ್ಸ್ ಹಾಕೋದಕ್ಕೆ ಶುರು ಮಾಡಿದ್ರು. ಇವರಿಬ್ಬರದ್ದು ಜಾತ್ರೆಯಲ್ಲಿ ಆಳಿದ ಪ್ರೇಮ ಕಾವ್ಯ. ಇಬ್ಬರೂ ಕೂಡ ಬೆಂಗಳೂರಿನವರೇ. ಕೆಂಗೇರಿ ಮೂಲದ ಹರಿಣಿಗೆ ಮದ್ವೆ ಆಗಿ ಗಂಡ ಮಕ್ಕಳು ಅಂತ ನೆಮ್ಮದಿಯಾಗಿದ್ಲು. ಕೆಲ ತಿಂಗಳ ಹಿಂದೆ ಕೆಂಗೇರಿಯಲ್ಲಿ ಊರ ಉತ್ಸವ ನಡೀತಾ ಇತ್ತು. ಇದೇ ಜಾತ್ರೆಗೆ ಹಂತಕ ಯಶಸ್ ಹೋಗಿದ್ದ. ಗ್ರಹಚಾರಕ್ಕೆ ಅದೇ ಹೊತ್ತಲ್ಲಿ ಹರಿಣಿ ಕೂಡ ಹೋಗಿದ್ಲು. ಎಂಜಿನಿಯರ್ ಆಗಿದ್ದಂತ ಯಶಸ್ ಶೋಕಿ ಮಾಡೋದ್ರಲ್ಲಿ ಎತ್ತಿದ ಕೈ. ನಾಯಿ ಚೈನ್ ಅಂತ ಬಂಗಾರದ ಸರ ಹಾಕೊಂಡು ತಿರ್ಪೆ ಶೋಕಿ ಮಾಡ್ತಾ ಇದ್ದ. ಮೋಸ್ಟ್ಲಿ ಜಾತ್ರೆ ದಿನನೂ ಕೂಡ ಇದೇ ಚಪ್ರಾಸಿ ಶೋಕಿ ಮಾಡ್ಕೊಂಡು ಬಂದಿದ್ದ ಅನ್ಸುತ್ತೆ. ಹರಿಣಿ ಆಂಟಿ ನೋಡ್ತಾ ಇದ್ದಂತೆ ಕ್ಲೀನ್ ಬೋಲ್ಡ್ ಆಗಿದ್ದ. ಊರ ಜಾತ್ರೆಯಲ್ಲಿ ದೇವಿಯನ್ನ ನೋಡಿದ್ನೋ ಇಲ್ವೋ ಗೊತ್ತಿಲ್ಲ. ಹರಿಣಿ ಆಂಟಿಯನ್ನಂತೂ ಸರಿಯಾಗಿ ಫಾಲೋ ಮಾಡಿದ್ದ. ಆಂಟಿ ಓದಲೆಲ್ಲ ಬೀದಿ ನಾಯಿ ಅಂತೆ ಫಾಲೋ ಮಾಡ್ತಾ ಇದ್ದ. 25 ವರ್ಷದ ಎಳೆ ಹುಡುಗ ಹಿಂದೆ ಬೀಳ್ತಾ ಇದ್ದಂತೆ ಹರಿಣಿ ಆಂಟಿಗೂ ಚಿಟ್ಟೆ ಬಿಟ್ಟಂಗಾಗಿದೆ. ಅದೇನೋ ಹೇಳ್ತಾರಲ್ಲ, ಅಂಬಲಿ ಅಳಿಸಿತ್ತು ನಾಯಿ ಕಾದಿತ್ತು ಅನ್ನುವ ಹಾಗೆ ಇವನು ಬರ್ಗೆಟ್ಟು ನಿಂತಿದ್ದ. ಆಂಟಿಗೂ ಒಬ್ಬ ಗೆಳಕಾರ ಬೇಕಾಗಿದ್ದ. ಎಕ್ಸ್ಕ್ಯೂಸ್ ಮೀ ಅಂತ ಶುರುವಾದ ಮಾತುಕತೆ ಜಾತ್ರೆಯಲ್ಲೇ ಜೋಡಿ ಬೆಸೆದಿತ್ತು. ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗ್ತಾ ಇದ್ದಂತೆ ಇವರಿಬ್ಬರ ಪ್ರೇಮದಾಟಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು. ಮೊದಲೇ ಮದುವೆ ಮುಂಚೆ ಏನೂ ಇಲ್ಲದ ಹುಡುಗ. ಆಂಟಿಗೆ ಬೇರೆ ಗಂಡ ಮನೆ ಅನ್ನೋದು ಲೆಕ್ಕಕ್ಕಿರ್ಲಿಲ್ಲ. ಅಲ್ಲಿಗೆ ಇಬ್ಬರ ಈಡು ಜೋಡು ಸರಿಯಾಗಿ ಹೋಗಿತ್ತು. ಕಾಲು ಮೆಸೇಜು ಅಂತ ಇಡೀ ದಿನ ಬ್ಯುಸಿ ಆಗಿರ್ತಾ ಇದ್ದವರು ಫುಲ್ ರೌಂಡ್ಸ್ ಅನ್ನ ಹಾಕ್ತಾ ಇದ್ರು. ಬುಲೆಟ್ ಬೈಕ್ ನಲ್ಲಿ ಕುತ್ಕೊಂಡು ಬೆಂಗಳೂರಿನ ಗಲ್ಲಿ ಗಲ್ಲಿಯನ್ನ ಹೊಕ್ಕು ಬರ್ತಾ ಇದ್ರು. ಯಾವಾಗ ಇವರಿಬ್ಬರ ಪ್ರೇಮದಾಟ ಜೋರಾಯ್ತೋ ಇಬ್ಬರು ಕೂಡ ಕಂಟ್ರೋಲ್ ತಪ್ಪಿದ್ದಾರೆ. ಪ್ರೀತಿ ಹೆಸರಲ್ಲಿ ಕಾಮದಾಟವನ್ನ ಶುರು ಮಾಡಿದ್ರು. ಪ್ರೀತಿ ಜಾಸ್ತಿ ಆದಾಗ್ಲಿಲ್ಲ ಹೋಟೆಲ್ನಲ್ಲಿ ಟೆಂಟ್ ಹಾಕ್ತಾ ಇದ್ರು. ಯಾವಾಗ ಆಂಟಿಯ ಕಣ್ಣ ಮುಚ್ಚಾಲೆ ಕಂಟ್ರೋಲ್ ತಪ್ಪೋ ಗಂಡನಿಗೆ ಡೌಟ್ ಶುರುವಾಗಿದೆ. ಹೆಂಡತಿಯ ಪ್ರೇಮದಾಟ ತಿಳಿದವ ಬೆಂಡತ್ತಿ ಬ್ರೇಕ್ ಹಾಕಿದ್ದ. ಹೆಂಡತಿಯ ಫೋನ್ ಕಿತ್ಕೊಂಡು ಮನೆಯಲ್ಲೇ ಲಾಕ್ ಮಾಡಿದ್ದ. ಒಂದಿಷ್ಟು ದಿನ ಕಳೀತಾ ಇದ್ದಂತೆ ಇನ್ಮೇಲೆ ಸರಿ ಆಗ್ತಾಳೆ ಅಂದ್ಕೊಂಡು ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಆದ್ರೆ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ಎಲ್ಲಿ ಸರಿ ಹೋಗುತ್ತೆ ಹೇಳಿ. ಏಕೆ ಕೂಡ ಅದೇ ಜಾಯಮಾನಕ್ಕೆ ಸೇರಿದವಳು. ಹುಡುಗನ ಹುಚ್ಚಿಗೆ ಬಿದ್ದವಳು ಮತ್ತೆ ಯಶಸ್ನ ಸಂಪರ್ಕ ಮಾಡಿದ್ದಾಳೆ. ಇದೇ ಅವಳ ಪಾಲಿಗೆ ಯಮಗಂಡವಾಗಿದೆ. ಗಂಡನಿಗೆ ಗೋಲಿ ಹೊಡೆದು ಹುಡುಗನ ಹಿಂದೆ ಹೋದವಳು ಬೀದಿ ಹೆಣವಾಗಿದ್ದಾಳೆ. ಆಂಟಿ ಜೊತೆ ರೂಮ್ನಲ್ಲೇ ಹೊರಳಾಡಿದವನೇ ಚಟ್ಟ ಕಟ್ಟಿ ಎಸ್ಕೇಪ್ ಆಗಿದ್ದಾನೆ. ಆಂಟಿಗಾಗಿ ಆಗಿದ್ದ ಹುಚ್ಚ ಬೋಯೋ ರೂಮ್ನಲ್ಲಿ ಬಿತ್ತು ಹೆಣ. ಆಂಟಿಯ ಮೋಹಕ್ಕೆ ಬಿದ್ದಿದ್ದಂತ ಯಶಸ್ಸು ಹುಚ್ಚನಂತಾಗಿದ್ದ. ಹರಿಣಿ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲೋ ಅನ್ನುವಂಥ ಹಂತಕ್ಕೆ ಬಂದಿದ್ದ. ಒಂದಿಷ್ಟು ದಿನ ಹರಿಣಿ ಆಂಟಿ ಮನೆಯಲ್ಲಿ ಲಾಕ್ ಆಗಿದ್ದಾಗ ವಿಲವಿಲ ಒದ್ದಾಡಿ ಹೋಗಿದ್ದ. ಅವತ್ತೇ ತನ್ನ ಪ್ರಿಯತಮೆಗೆ ಒಂದು ಗತಿ ಕಾಣಿಸಬೇಕು ಅಂತ ಹೊಂಚು ಹಾಕಿದ್ದವ ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು ಅಂತ ಪ್ಲಾನ್ ರೂಪಿಸಿದ್ದ. ಇದರ ಮಧ್ಯೆ ಗಂಡನಿಗೆ ಗೊತ್ತಾಗದಂತೆ ಯಶಸ್ನನ್ನ ಸಂಪರ್ಕಿಸಿದ್ದ ಹರಿಣಿ ತನ್ನ ಕಥೆಯನ್ನೆಲ್ಲ ಹೇಳ್ಕೊಂಡಿದ್ಲು. ಗಂಡ ಇಲ್ಲದ ಹೊತ್ತಲ್ಲಿ ಮತ್ತೆ ಫೋನು ಮೆಸೇಜು ಶುರು ಮಾಡಿದ್ಲು. ಕಳೆದ ಶುಕ್ರವಾರ ಇಬ್ಬರು ಕೂಡ ಮೀಟ್ ಮಾಡುವಂತ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಅಂತ ವೋಯೋ ರೂಮ್ ಫಿಕ್ಸ್ ಮಾಡಿದ್ರು. ವೋಯೋ ರೂಮ್ ಅಂದ್ರೆ ಬಿಡಿಸಿ ಹೇಳಬೇಕಾ? ಇಬ್ಬರು ಕೂಡ ರೂಮ್ ಸೇರ್ಕೊಳ್ತಾ ಇದ್ದಂತೆ ಪ್ರಪಂಚವನ್ನೇ ಮರ್ತಿದ್ರು. ವೋಯೋ ರೂಮ್ನಲ್ಲಿ ಸ್ವರ್ಗ ನೋಡಿದವರು ಏನೇನು ಮಾತಾಡಿದ್ರು ಆ ದೇವರೇ ಬಲ್ಲ. ಹರಿಣಿಗೆ ಇವತ್ತೇ ನನ್ನ ಕೊನೆ ದಿನ ಅನ್ನೋದು ಕನ್ಸ್ ಮನ್ಸಲ್ಲೂ ಕೂಡ ಗೊತ್ತಿರಲಿಲ್ಲ. ಪ್ರೇಕರ್ನೇ ನನ್ನನ್ನು ಕೊಲೆ ಮಾಡ್ತಾನೆ ಅಂತ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಆದರೆ ಯಶಸ್ ಹರಿಣಿಯನ್ನ ಇವತ್ತೇ ಮುಗಿಸ್ಬೇಕು ಅಂತ ಮೊದಲೇ ಖರೀದಿ ಮಾಡಿದಂಥ ಚಾಕನ್ನ ತಗೊಂಡು ಬಂದಿದ್ದ.
ಪ್ರೀತಿ ಹೆಸರಲ್ಲಿ ತನ್ನ ತೀಟೆ ತೀರಿಸಿಕೊಂಡವ ಬೆಡ್ ಮೇಲೆ ಮಲಗಿದ್ದವಳ ರಕ್ತ ಹಿರಿದ. ಮನ ಬಂದಂತೆ ಚಾಕು ಚುಚ್ಚಿ ಎಸ್ಕೇಪ್ ಆಗಿದ್ದ. ಯಾರ ಜೊತೆ ಇರ್ತಾರೋ ಅವತ್ತಿನ ದಿನ ಸಂಜೆ ಅವರೇನೇ ತನಿಖೆಯಲ್ಲಿ ಕಂಡುಬಂದಿದ್ದ ಅಂಶ ಅಂದರೆ ಅವರೇನೇ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದರೆ ಈ ಮೃತರು ಆರೋಪಿಗೆ ಸ್ನೇಹನ ಬಿಡಿಸ್ಕೊಳ್ಳೋಕ್ಕೆ ಮತ್ತು ಒಂದು ಡಿಸ್ಟೆನ್ಸ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿಂದ ಹಲ್ಲೆ ಮಾಡ್ತಾರೆ. ಯಾವಾಗ ಹರಿಣಿಯ ಹೆಣ ಬಿತ್ತೋ ಕಿಲ್ಲರ್ ಪ್ರೇಮಿ ಅಲ್ಲಿಂದ ಕಾಲ್ಕಿತ್ತಿದ್ದ. ಒಂದು ದಿನದ ಬಳಿಕ ಓಯೋ ಸಿಬ್ಬಂದಿಗೆ ಕೊಲೆ ವಿಷಯ ಗೊತ್ತಾಗಿತ್ತು. ಹೀಗಾಗಿ ಪರಿಶೀಲನೆ ನಡೆಸಿ ತನಿಖೆಗಿಳಿದಂತ ಸುಬ್ರಹ್ಮಣ್ಯಪುರ ಪೊಲೀಸರು ಹಂತಕನ ಹೆಡಮುರಿ ಕಟ್ಟಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ತನ್ನ ತಪ್ಪೊಪ್ಪಿಕೊಂಡಿರುವಂಥ ಯಶಸ್ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು ಅನ್ನುವ ಕಾರಣಕ್ಕೆ ಕೊಲೆ ಮಾಡಿರುವುದಾಗಿ ಹೇಳಿದ್ದಾನೆ. ಒಂದು ಅಸೂಯೆ ಅಥವಾ ಒಂದು ಸಿಟ್ಟಿಂದ ಮಾಡಿರೋ ಒಂದು ಕೆಲಸ ಪೂರ್ವ ನಿಯೋಜಿತವಾಗಿ ಭೇಟಿಯಾಗೋಕ್ಕೆ ಮುಂಚೆ ಎಲ್ಲ ಒಂದು ತಯಾರಿ ಏನಿದೆ ಮಾಡ್ಕೊಂಡಿರ್ತಾನೆ. ಅಂದರೆ ಚಾಕು ಕೊಂಡುಕೊಂಡು ನಂತರ ಹೋಗಿ ಭೇಟಿ ಮಾಡಿರ್ತಾನೆ. ತನಿಖೆ ಮುಂದುವರೆದಿದೆ. ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿ. ಒಟ್ನಲ್ಲಿ ಜಾತ್ರೆಯಲ್ಲಿ ಶುರುವಾದಂಥ ಪ್ರೇಮ ಓಯೋ ರೂಮ್ನಲ್ಲಿ ಅಂತ್ಯವಾಗಿದೆ. ಪ್ರಾಯದ ಹುಡುಗನ ಹಿಂದೆ ಬಿದ್ದವಳು ಬೀದಿ ಹೆಣವಾಗಿದ್ದು ಆಂಟಿಯ ಹುಚ್ಚು ಹಿಡಿಸಿಕೊಂಡವ ಕಂಬಿ ಹಿಂದೆ ಸೇರಿದ್ದಾನೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.